ಜಲ್ದಿ ತಂದು ಹಾಕ್ರು. ಜಲ್ದಿ ಟೈಮ್ ಏನಾಗಿದೆ? ಸೌಕರ್ಯ ನಮಸ್ಕಾರ ರೀ. ನಮಸ್ಕಾರಪ್ಪ. ಸೌಕರ್ಯ ಏನ್ರಿ ನೀವ್ ಇಲ್ಲಿ ಕೂಲಿ ಕೆಲ್ಸಕ್ ಬಂದ್ರಿ? ಅಲ್ರಿ ನಿಮ್ ಮನೆಗೆ 20 ಆಳು ದುಡಿತಾವ, ಯಾಕ್ರಿ ಸೌಕರ್ಯ ಇಲ್ಲಿಗೆ ಬಂದ್ರಲ್ಲ? ಏನಿಲ್ಲಪ್ಪ, ನಾಳೆ ವರಮಹಾಲಕ್ಷ್ಮಿ ಪೂಜೆ ಅದಲ್ಲ, ಅದ್ರ ಸಲಗೆ ಬಂದಿದ್ದೆ. ಅಲ್ರಿ ಸೌಕರ್ಯ, ನಾಳೆ ವರಮಹಾಲಕ್ಷ್ಮಿ ಪೂಜೆ ಇರೋದಕ್ಕ ನೀವು ಬಂದು ಇಲ್ಲಿ ಮಿಲ್ಲಿನಾಗ ತಗದ ಮಾಡೋದಕ್ಕ ಏನ್ರಿ? ನಿನ್ನೆ ಒಬ್ಬ ಪೂಜಾರಿ ಭೇಟಿಯಾಗಿದ್ದ ಸ್ವಾಮೀಜಿ. ಭೇಟಿಯಾಗಿ ಏನಂದ, ನೀನು ಸ್ವಂತ ನಿನ್ನ ಬೆವರು ಸುರಿಸಿ ದುಡ್ದಂತ ರೊಕ್ಕ ನೀನು ಪೂಜೆಗೆ ಇಡು ಅಂತ ಹೇಳ. ಯಾಕಂದ್ರೆ ಮನ್ಯಾಗ ಸಾಕಷ್ಟು ತ್ರಿಜಾರಿ ತುಂಬ್ಯಾಗ್ಯದ ರೊಕ್ಕ, ಅವೆಲ್ಲ ಬಡ್ಡಿ ಅನ್ಯಾಯದ ರೊಕ್ಕ ಅಂತ ಪೂಜೆಗೆ ಇಡುವ ಆ ರೊಕ್ಕ ಇಡಬೇಡ ಅಂತ ಹೇಳ. ಹಂಗಾಗಿ ಮಿಲ್ಯಾಗ ಕೆಲಸ ಮಾಡಕ್ ಬಂದಿನಿ ಶಾಮಣ್ಣ. ಸೌಕರ್ಯ, ಅನ್ಯಾಯದಿಂದ ಬಡ್ಡಿಲಿಂದ ಬಂದಂತ ಹಣನ ಲಕ್ಷ್ಮಿ ಮುಂದೆ ಇಡ್ಲಾರ್ದ ಇವತ್ತೇನು ನೀವು ಬೆವರು ಸುರಿಸಿ ದುಡ್ದು ಹಣ ಇಡ್ಬೇಕಂತ ಬಂದಿರಲ್ರಿ, ನಿಮ್ ಮನಸ್ಸು ದೊಡ್ಡದ್ರಿ. ಯಾಕಂದ್ರ ನೀವ್ ಇಟ್ಟು ಹಣ ಆ ಲಕ್ಷ್ಮೀ ದೇವಿ ಒಪ್ಪಿಗೆಂತಳೋ ಇಲ್ಲ ನನಗ್ ಗೊತ್ತಿಲ್ರಿ, ಆದ್ರ ಒಂದು ಮಾತ್ರ ಸತ್ಯ ರೀ, ಆ ಲಕ್ಷ್ಮೀ ದೇವಿ ನಿಮ್ ಮನೆ ಎಲ್ಲಿಯದಂತ ಹುಡ್ಕೊಂಬರ್ತಾಳ್ರಿ ಸೌಕರ್ಯ. ಈ ಬೆವರು ನಾನಿ ಇವತ್ ನನಗ ಅರ್ಥ ಆಕೈತೆ. ಸಾಲ ಅಂತ ಕೊಡೋ ಬದ್ಲು ಸಹಾಯ ಅಂತ ಕೊಡ್ಬೇಕಂತ ಮಾಡೀನಿ. ಬರೇ ಮನಿ 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 ಮನಿಯಿಂದ ಹೋದ್ರೆ ನಾವು ಮಾನವೀಯತೆ ಮರ್ತು ಬಿಡ್ತೀವಿ. ಮಾನವೀಯತೆ ಇದ್ರೆ ಆ ಮಹಾಲಕ್ಷ್ಮಿ ನಮ್ಮಿಂದನೇ ಬರ್ತಾಳೆ ಶಾಮಣ್ಣ. ನಮ್ಮಂತ ಶ್ರೀಮಂತರ ಸತ್ರ ಅಲ್ಲಿಗೆ ಹೋಗೋದು, ನಿಮ್ಮಂತ ಬಡವ್ರ ಸತ್ರುನು ಆ ದೇವ್ರ ಅಲ್ಲಿಗೆ ಹೋಗೋದು. ಬಂದಾಗ ದೇವ್ರು ಇಷ್ಟೆಲ್ಲ ಗಳಿಸಿದ್ದೇನೆ, ಎಲ್ಲಿಟ್ಟೇನೆ, ಏನ್ ತಂದೇನೆ ಅಂತ ಅಂದ್ರ ನಾನ್ ಏನ್ ಉತ್ತರ ಕೊಡ್ಲಿ ಶಾಮಣ್ಣ? ಬರೋದು ಜೀವನದಲ್ಲಿ ಎರಡೇ ಶಾಮಣ್ಣ, ಒಂದು ಪಾಪ ಒಂದು ಪುಣ್ಯ. ಇವತ್ತಿನ ಕೂಲಿ ಇಸ್ಕೊಂಡ್ ನಡಿ. ಪೂಜಕ್ಕ ಸಾಮಾನು ಅದು ಒಯ್ಬೇಕಪ್ಪ, ಇವತ್ತಿನ ಕೂಲಿ ಕೊಡ್ರಿ. ನಿಮ್ಮಿಂದ ಸತ್ಯಾರ್ಥ ಆಯ್ತು. 500 ರೂಪಾಯಿ ಇಡು ದೇವ್ರ ಮುಂದೆ. ಅನ್ಯಾಯದ ದಾರಿಯಲ್ಲಿ ಸಂಪಾದಿಸಿದ ಸಂಪತ್ತು ಲಕ್ಷ್ಮಿಯ ಪಾದದ ಮುಂದೆ ಇಟ್ಟರೂ ಅದು ಪುಣ್ಯವಾಗುವುದಿಲ್ಲ. ಆದರೆ ಬೆವರಿನಿಂದ ದುಡಿದ 1 ರೂಪಾಯಿ, ಪ್ರಾಮಾಣಿಕತೆಯಿಂದ ಗಳಿಸಿದ ಒಂದು ತುತ್ತು ಅನ್ನ, ಅದೇ ನಿಜವಾದ ಲಕ್ಷ್ಮಿಯ ಆಶೀರ್ವಾದ. ನಾವು ಹೋಗುವಾಗ ನಮ್ಮ ಹಣವನ್ನು ಯಾರೂ ಕೇಳುವುದಿಲ್ಲ, ನಮ್ಮ ಆಸ್ತಿಯನ್ನು ಯಾರೂ ಹೊತ್ತುಕೊಂಡು ಹೋಗುವುದಿಲ್ಲ. ಆದರೆ ನಮ್ಮಿಂದ ಒಮ್ಮೆ ಸಹಾಯ ಪಡೆದವನ ಕಣ್ಣಲ್ಲಿ ಬಂದ ಆ ಕೃತಜ್ಞತೆಯ ಕಣ್ಣೀರು ನಮ್ಮ ಬದುಕಿನ ಕೊನೆಯವರೆಗೂ ನಮ್ಮನ್ನು ಹಿಂಬಾಲಿಸುವ ಆಶೀರ್ವಾದವಾಗಿರುತ್ತದೆ. ಅದೇ ನಿಜವಾದ ಐಶ್ವರ್ಯ, ಅದೇ ನಿಜವಾದ ಲಕ್ಷ್ಮಿಯ ಪೂಜೆ, ಅದೇ ಮನುಷ್ಯನ ನಿಜವಾದ ಸಂಪತ್ತು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.